ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಮತ್ತೊಂದು ದಿನದಲ್ಲಿ ನಾವು ಬದುಕುವ ಹಾಗೆ ದೇವರು ಅನುಗ್ರಹಿಸಿಕೊಟ್ಟಂಥ ಈ ದಿನಕ್ಕಾಗಿ ನಾವು ಅವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಅನುದಿನವೂ ನಾವು ದೇವರ ಕೃಪೆಯಿಂದಲೇ ಜೀವಿಸ್ತಾ ಇದ್ದೇವೆ. ಆದಾಗಿಯೂ ಈ ದಿನಮಾನಗಳಲ್ಲಿ ಅನೇಕರ ಆಶೀರ್ವಾದಗಳಿಲ್ಲದೆ ಇರುವಂಥ ಜೀವಿತವನ್ನು ಜೀವಿಸ್ತಾ ಇದ್ದಾರೆ. ಆಶೀರ್ವಾದ ಎಂಬುದಾಗಿ ಹೇಳಿದ ತಕ್ಷಣದಲ್ಲಿ ಕಾರು ಬಂಗಲೆ ಎಲ್ಲವೂ ಇರಬೇಕೆಂಬುದಾಗಲ್ಲ. ನಿಜವಾದಂಥ ಸಮಾಧಾನ ಇಲ್ಲದೆ ಇರುವಂಥದ್ದು, ಶಾಂತಿ ಸಂತೋಷ ಇಲ್ಲದೆ ಇರುವಂಥದ್ದು, ಇದೆಲ್ಲವೂ ದೇವರಿಂದ ಉಚಿತವಾಗಿ ಬರುವಂಥದ್ದಾಗಿ ಇದೆ. ಲೋಕದಲ್ಲಿ ಒಬ್ಬನೊಬ್ಬ ಮನುಷ್ಯನ ಎಷ್ಟೇ ಕೋಟಿ ಇದ್ದರೂ ಸಹ ಅವರ ಜೀವಿತದಲ್ಲಿ ಶಾಂತಿ ಸಮಾಧಾನ ಆರೋಗ್ಯ ಸಂತೋಷ ಇವುಗಳಿಲ್ಲವಾದರೆ ಅವೆಲ್ಲವೂ ಸಹ ಇದ್ದು ವ್ಯರ್ಥವಲ್ವಾ? ಇದೆಲ್ಲವನ್ನು ದೇವರಾಗಿರುವ ಕರ್ತನು ಉಚಿತವಾಗಿ ಕೊಡುವವರಾಗಿ ಇದ್ದಾರೆ. ನೀವು ಸಹ ಯಾವುದಾದರೂ ವಿಷಯದಲ್ಲಿ ಖಿನ್ನತೆಗೆ ಒಳಗಾಗಿದ್ದೀರಾ, ದುಃಖದಲ್ಲಿದ್ದೀರಾ, ಮನೋವೇದನೆಯಲ್ಲಿ ಇದ್ದೀರಾ, ಅಥವಾ ಸಮಾಧಾನ ಇಲ್ಲದೆ ಇರುವವರಾಗಿ ಇದ್ದೀರಾ? ಹಾಗೆ ಇರುವುದಾದರೆ ನಾವು ದೇವರ ಸಮದಲ್ಲಿ ನಾವು ಪರೀಕ್ಷಿಸಿಕೊಳ್ಳುವವರಾಗಿ ಕಾಣಿಸಲ್ಪಡಬೇಕು. ದೇವರ ಸಮ್ಮುಖಕ್ಕೆ ನಾವು ಬರುವಾಗ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ಯಾರನ್ನಾದರೂ ಹಿಂದಿನ ದಿನಗಳಲ್ಲಿ ಅಥವಾ ಕೆಲವು ದಿನಗಳ ಹಿಂದೆ ನಾವು ಮನನೊಯಿಸಿದ್ದೇವಾ? ಅವರ ಬಗ್ಗೆ ಇಲ್ಲ ಸಲ್ಲದನ್ನು ಮಾತನಾಡಿದ್ದೇವಾ? ದುಃಖಿಸಿದ್ದೇವಾ? ಇದೆಲ್ಲವೂ ಸಹ ಒಂದು ಶಾಪವಾಗಿ ಮಾರ್ಪಾಡಾಗಲ್ಪಡ್ತದೆ. ಮತ್ತೊಬ್ಬರನ್ನು ಮನನೊಯಿಸುವಂಥದ್ದೇ ಅದು ಕೊಲೆಗೆ ಸಮಾನವಾಗಿದೆ ಎಂಬುದಾಗಿ ಹೇಳಿ ದೇವರಾಗಿರುವ ಯೇಸು ಹೇಳಿದ್ದಾರೆ. ಹಾಗಾಗಿ ನಾವು ಅಂಥ ವಿಷಯದಲ್ಲಿ ಯಾರನ್ನಾದರೂ ಮನನೊಯಿಸಿ ದುಃಖಪಡಿಸಿ ಅವರ ಬಗ್ಗೆ ಇಲ್ಲ ಸಲ್ಲದನ್ನು ಮಾತನಾಡಿರುವುದಾದರೆ ನಾವು ಎಷ್ಟೋ ಆಶೀರ್ವಾದಗಳಿಗೆ ದೂರವಾಗಿ ಇರುತ್ತೇವೆ, ದೇವರ ಕೋಪಕ್ಕೆ ಗುರಿಯಾಗ್ತೇವೆ. ಆದುದರಿಂದ ನಮ್ಮನ್ನು ನಾವು ದೇವರ ಸಮ್ಮುಖದಲ್ಲಿ ಸಮರ್ಪಿಸಿ ಒಪ್ಪಿಸಿಕೊಡುವ. 2 ಕೊರಿಂಥದವರಿಗೆ ಬರೆದ ಪುಸ್ತಕ 7ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಲ್ಲಿ ಹೀಗೆ ಹೇಳಲ್ಪಡುತ್ತದೆ: ದೇವರ ಚಿತ್ತಾನುಸಾರವಾಗಿರುವ ದುಃಖವು ಮನಸ್ಸಾಂತರವನ್ನು ಉಂಟು ಮಾಡುತ್ತದೆ, ರಕ್ಷಣೆಗೆ ಕಾರಣವಾಗಿದೆ. ಆ ಮನಸ್ಸಾಂತರದಲ್ಲಿ ಪಶ್ಚಾತ್ತಾಪಕ್ಕೆ ಆಸ್ಪದವಿಲ್ಲ, ಆದರೆ ಲೋಕದವರಿಗಿರುವಂತಹ ದುಃಖವು ಮರಣವನ್ನು ಉಂಟು ಮಾಡುತ್ತದೆ ಎಂಬುದಾಗಿ ಹೇಳಿ. ಪ್ರಿಯರೇ, ನಾವು ದೇವರ ಚಿತ್ತಾನುಸಾರವಾಗಿ ಪಶ್ಚಾತ್ತಾಪ ಪಡುವಂಥದ್ದು ಸಹ ದೇವರ ಚಿತ್ತವೇ ಆಗಿದೆ. ಹಾಗಾಗಿ ಅವರಿಗೆ ಮನಸ್ಸಿಗೆ ಇಷ್ಟವಾಗುವ ರೀತಿಯಲ್ಲಿ ನಾವು ನಿಜವಾಗಿ ಪಶ್ಚಾತ್ತಾಪ ಪಟ್ಟು ಒಪ್ಪಿಸಿಕೊಡುವುದಾದರೆ ದೇವರು ಮತ್ತೆ ನಮ್ಮನ್ನ ಸ್ವೀಕರಿಸಿ ನಡೆಸ್ತಾರೆ. ದಾವೀದನು ಹೀಗೆಯೇ, ಅವನು ಮನಸ್ಸಾಂತರ ಪಟ್ಟ, ಪಶ್ಚಾತ್ತಾಪ ಪಟ್ಟ. ದೇವರು ಅವನನ್ನು ಆಶೀರ್ವದಿಸಿದ ಪ್ರಕಾರವಾಗಿಯೇ ನಮ್ಮನ್ನು ಆಶೀರ್ವದಿಸುವರು. ನಾವು ಬೇಡಿಕೊಳ್ಳುವ. ಸರ್ವಶಕ್ತನಾದ ದೇವರೇ, ಇತರರನ್ನ ಮನನೊಯಿಸಿ ಇತರರನ್ನ ಕರ್ತನ ಇಲ್ಲ ಸಲ್ಲದನ್ನು ನಾವು ಮಾತನಾಡಿ ದುಃಖಪಡಿಸಿದಂಥ ಎಲ್ಲ ವಿಷಯದಲ್ಲಿಯೂ ನಾವು ಪಶ್ಚಾತ್ತಾಪ ಪಡುತ್ತೇವೆ. ನಮ್ಮನ್ನು ಕ್ಷಮಿಸಿರಿ ಅಪ್ಪ. ನಿಮ್ಮ ಆಶೀರ್ವಾದವನ್ನು ಅನುಭವಿಸುವ ಹಾಗೆ ಸಹಾಯಿಸಿರಿ. ನಮ್ಮ ರಕ್ಷಕನಾಗಿರುವ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೆನ್.